ಬೇಡಪ್ಪ. ಅಪ್ಪಾಜಿ ನನ್ನನ್ನೇ ಕೈಯಬಹುದೇ. ಬಸವಣ್ಣ, ನೀನು ನಡೆ. ಬಾರಪ್ಪ ಬಸವಣ್ಣ, ಅಪ್ಪಾಜಿ, ನನ್ನದೊಂದು ಪ್ರಶ್ನೆ. ನಿನ್ನ ಪ್ರಶ್ನೆ ಉತ್ತರ ಕೇಳು. ಅದರ ಚರಿತ್ರವನ್ನು ಕೇಳು. ಅಲ್ಲ, ನನಗಿಂತ ಮೊದಲೇ ಹುಟ್ಟಿರುವ ಅಕ್ಕನಿಗೆ ಅಮ್ಮನಿಗಿಲ್ಲ, ಅವರಿಗಿಲ್ಲದ ಉಪನಯನ ನನಗೇಕೆ? ಹೆಣ್ಣುಮಕ್ಕಳು ಶೂದ್ರರು, ಅವರಿಗೆ ಸಂಸ್ಕಾರವನ್ನು ಮಾಡಲು ನಾಷ್ಟು ಅಪ್ಪಲಕಣ್ಣ. ಶೂದ್ರರ ಹೊಟ್ಟೆಯಲ್ಲಿ ಹುಟ್ಟಿರುವ ನಾವು ಶೂದ್ರರಲ್ಲವೇ? ಹೌದೌದು, ಹುಟ್ಟಿನಿಂದೆಲ್ಲ ಶೂದ್ರ ಸಂಸ್ಕಾರದಿಂದ ಬೇರೆಯಾಗುತ್ತದೆ. ಅದಕ್ಕಾಗಿ ಉಪನಯನ. ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರ ನೀಡಿದವರ ಶೂದ್ರತ್ವ ಕಳೆಯಬಹುದಲ್ಲವೇ? ಇಲ್ಲ, ಅದರಲ್ಲಿ ನೀವು ಗೊತ್ತಿಲ್ಲ. ಶಾಸ್ತ್ರ ಸಂಪ್ರದಾಯ ಹಾಗಿಲ್ಲ. ಸ್ತ್ರೀಯರಿಗೆ ಲಿಂಗ ಸೂತಕ ಮುಟ್ಟು. ಅದಕ್ಕಾಗಿ ಶಾಸ್ತ್ರದ ಪ್ರಕಾರ ಸ್ತ್ರೀಯರಿಗೆ ಉಪನಯನ ಮಾಡಿದ ಕನ್ನಡ. ಅಲ್ಲ ಅಲ್ಲ ಹೋಮಕುಂಡದ ಸುತ್ತ 3 ಬಾರಿ ಪ್ರದಕ್ಷಿಣೆ ಆಗ್ತದೆ. ಅಕ್ಕನಿಗೆ ಅಮ್ಮನಿಗೆ ಇಲ್ಲದ ಈ ಹಿಂಗಾರ ನನಗೂ ಬೇಡ. ಇದನ್ನು ಹುಡುಗಾಟಿಕ ಶಾಸ್ತ್ರ ಸಂಪ್ರದಾಯಗಳಿಗೆ ಅಪಚಾರವಿಸಿದರೆ ಊರಿನಿಂದ ಬಹಿಷ್ಕಾರ ಹಾಕಬೇಕಾಗುತ್ತದೆ. ಬಸವ ದೊಡ್ಡವರಿಗೆ ಬಹಿಷ್ಕಾರ ಮಾಡುವುದೇ ಕಲಿತದೆ. ನೀವು ನನಗೆ ಬಹಿಷ್ಕಾರ ಹಾಕುವುದಲ್ಲ, ನಾನೇ ನಿಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಬಹಿಷ್ಕಾರ ಹಾಕುವೆ.